Hi everyone. So already current electricity start ಮಾಡಿ ಒಂದು ಕ್ಲಾಸಲ್ಲಿ ನಾವು ಅಪ್ ಟು ಡ್ರಿಫ್ಟ್ ವೆಲಾಸಿಟಿ ವರೆಗೂ ಡಿಸ್ಕಸ್ ಮಾಡಿದ್ವಿ. ಸೊ ಬೇಸಿಕ್ ಆಫ್ ದಿ ಕಂಡಕ್ಟರ್ಸ್ ಅಲ್ಲಿ ಚಾರ್ಜಸ್ ಹೆಂಗೆ ಕ್ಯಾರಿ ಮಾಡುತ್ತೆ, ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ಮೋಷನ್ ಆಫ್ ದಿ ಚಾರ್ಜಸ್ ಇರೋದ್ರಿಂದ ಎಲೆಕ್ಟ್ರಿಕ್ ಕರೆಂಟ್ ಕಾನ್ಸ್ಟಿಟ್ಯೂಟ್ ಆಗುತ್ತೆ, ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ ಹೌದಲ್ಲ. ಸೊ ಡ್ರಿಫ್ಟ್ ವೆಲಾಸಿಟಿ ಕೂಡ ನಾವು ಡಿರೈವೇಶನ್ ಮಾಡಿದ್ವಿ. ದಟ್ ಈಸ್ ಜಸ್ಟ್ ಒಂದು ಎರಡು ಎಕ್ಸ್ಪ್ರೆಷನ್ ಇತ್ತು. ವಿ ಡಿ ಇಸ್ ಈಕ್ವಲ್ ಟು ಚಾರ್ಜ್ ಇ ಇಂಟು ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಪಿಟಲ್ ಇ ಇಂಟು ಟೋ ರಿಲ್ಯಾಕ್ಸೇಷನ್ ಟೈಮ್ ಡಿವೈಡೆಡ್ ಬೈ ಮಾಸ್ ಆಫ್ ದಿ ಎಲೆಕ್ಟ್ರಾನ್ ಇ ಡಿವೈಡೆಡ್ ಬೈ ಎಮ್ ಇಂಟು ಟೋ ಅಂತ ಮಾಡಿದ್ವಿ, ನೆನಪಿರಬಹುದು ನಿಮಗೆ. ಸೊ ದಟ್ ಈಸ್ ಡ್ರಿಫ್ಟ್ ವೆಲಾಸಿಟಿ ಇಂಟು ಇಸ್ ಈಕ್ವಲ್ ಟು ಇ ಡಿವೈಡೆಡ್ ಬೈ ಎಮ್ ಇಂಟು ಟು ರಿಲ್ಯಾಕ್ಸೇಷನ್ ಟೈಮ್. ಇದು ಡ್ರಿಫ್ಟ್ ವೆಲಾಸಿಟಿ ಎಕ್ಸ್ಪ್ರೆಷನ್ ಲಾಸ್ಟ್ ವೀಕ್ ಬೈ ಅಪ್ಲೈಯಿಂಗ್ ದ ಫೋರ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಕ್ಲಿಯರ್ ಅಲ್ಲ? ಸೊ ಹಾಗಾದ್ರೆ ಸ್ವಲ್ಪ ಡ್ರಿಫ್ಟ್ ವೆಲಾಸಿಟಿ ಅಂದ್ರೆ ಏನು ಇದನ್ನೇ ಸ್ವಲ್ಪ ರೀಕಾಲ್ ಮಾಡ್ಕೊಂಡು ಆಮೇಲೆ ಮುಂದೆ ಹೋಗೋಣ. ಸೊ ಡ್ರಿಫ್ಟ್ ವೆಲಾಸಿಟಿ ಅಂದ್ರೆ ದ ಆವರೇಜ್ ವೆಲಾಸಿಟಿ ಅಟೈನ್ಡ್ ಬೈ ದಿ ಎಲೆಕ್ಟ್ರಾನ್ಸ್, ಫ್ರೀ ಎಲೆಕ್ಟ್ರಾನ್ಸ್ ಇನ್ ದ ಕಂಡಕ್ಟರ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ದ ಪ್ರೆಸೆನ್ಸ್ ಆಫ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳ್ತೀವಿ. ಇದು ಡ್ರಿಫ್ಟ್ ವೆಲಾಸಿಟಿ ಆಯ್ತು. ಸೊ ಹಾಗಾದ್ರೆ ಡ್ರಿಫ್ಟ್ ವೆಲಾಸಿಟಿಯ ಡ್ರಿಫ್ಟ್ ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ? ದಟ್ ಈಸ್ ಮೀನ್ಸ್ 10⁻⁻⁴ ಸೆಕೆಂಡ್ ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ಎಷ್ಟು ವೆಲಾಸಿಟಿ ಡ್ರಿಫ್ಟ್ ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ? 10⁻⁴ ಮೀಟರ್ ಪರ್ ಸೆಕೆಂಡ್. ಬಟ್ ದಿಸ್ ವ್ಯಾಲ್ಯೂ ಇಸ್ ವೆರಿ ವೆರಿ ಲೆಸ್ ಕಂಪೇರ್ ಟು thermal speed of electrons at room temperature. Thermal speed of electrons at room temperature. ಹಾಗಾದ್ರೆ ಥರ್ಮಲ್ ಸ್ಪೀಡ್ ಎಷ್ಟಿರುತ್ತೆ? ಥರ್ಮಲ್ ಸ್ಪೀಡ್ ಬಂದು 10⁻⁶ ಮೀಟರ್ ಪರ್ ಸೆಕೆಂಡ್ ಇರುತ್ತೆ. 10⁻⁻⁶ ಇದೆ. ಇದು ಡ್ರಿಫ್ಟ್ ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ? ನಾವು ಯಾವುದೇ ರೀತಿಯಾಗಿ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿಲ್ಲ ಅಂದಾಗ ಡ್ರಿಫ್ಟ್ ವೆಲಾಸಿಟಿ ಆವರೇಜ್ ವೆಲಾಸಿಟಿ ಆಫ್ ದಿ ಎಲೆಕ್ಟ್ರಾನ್ಸ್, ಫ್ರೀ ಎಲೆಕ್ಟ್ರಾನ್ಸ್ ನೆನಪಲ್ಲಿರಲಿ, ಅರ್ಥ ಆಯ್ತಲ್ಲ? ಇದು 10⁻⁻⁴ ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ಥರ್ಮಲ್ ಸ್ಪೀಡ್ ಎಷ್ಟಿರುತ್ತೆ? 10⁻⁶ ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ಈ ವ್ಯಾಲ್ಯೂ ಇದಕ್ಕಿಂತ ಕಡಿಮೆ ಇರುತ್ತೆ. ಇದು ನೆನಪಲ್ಲಿ ಇಟ್ಕೊಳ್ಳಿ. ಕ್ಲಿಯರ್ ಅಲ್ಲ ಇದು? ಸೊ ಇನ್ನು ರಿಲ್ಯಾಕ್ಸೇಷನ್ ಟೈಮ್ ಅಂದ್ರೆ ಏನು ಇದು ಕೂಡ ಮಾತಾಡಿದ್ವಿ. ರಿಲ್ಯಾಕ್ಸೇಷನ್ ಟೈಮ್, ದ ಆವರೇಜ್ ಟೈಮ್, ದಟ್ ಇಸ್ ಅ ಟೈಮ್ ಗ್ಯಾಪ್ ಬಿಟ್ವೀನ್ ದಿ ಟೈಮ್ ಡ್ಯೂರೇಷನ್ ಬಿಟ್ವೀನ್ ದಿ ಟೂ ಸಕ್ಸೆಸಿವ್ ಕೊಲಿಷನ್ಸ್. ನಾ ಹೇಳಿದೆ ಕಂಡಕ್ಟರ್ ಅಲ್ಲಿ ಎಲೆಕ್ಟ್ರಾನ್ಸ್ ಮೂವ್ ಆಗ್ತಾ ಇರುತ್ತೆ. ಇಲ್ಲಿರೋ ಎಲೆಕ್ಟ್ರಾನ್ಸ್ ಮೂವ್ ಆಯ್ತು, ಇಲ್ಲೊಂದು ಕೊಲೈಡ್ ಆಯ್ತು, ಇಲ್ಲಿ ಕೊಲಿಷನ್ ಡೈರೆಕ್ಷನ್ ಚೇಂಜ್ ಆಯ್ತು, ಮತ್ತೆ ಇಲ್ಲೊಂದು ಕೊಲಿಷನ್ ಆಯ್ತು, ಮತ್ತೆ ಡೈರೆಕ್ಷನ್, ಈ ರೀತಿ ಅದು ಪ್ರತಿ ಟೈಮ್ ಮೂವ್ ಆಗ್ತಾ ಈ ತರ ಕೊಲಿಷನ್ಸ್ ಆಗ್ತಾನೆ ಇರುತ್ತೆ. ಸೊ ಕೊಲಿಷನ್ ಆಗ್ತಾ ಇರುತ್ತೆ. ಅದರಲ್ಲಿ ಯಾವ್ದಾರ ಎರಡು ಸಕ್ಸಸಿವ್ ಕೊಲಿಷನ್ ನಡುವೆ ಇರುವಂತ ಟೈಮ್ ಡ್ಯೂರೇಷನ್ ಇದೇನಿರುತ್ತಲ್ಲ ಆ ಟೈಮ್ ಡ್ಯೂರೇಷನ್ಗೆ ನಾವೇನಂತ ಹೇಳ್ತೀವಿ? ರಿಲ್ಯಾಕ್ಸೇಷನ್ ಟೈಮ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ರಿಲ್ಯಾಕ್ಸೇಷನ್ ಟೈಮ್. ಸೊ ಅಪ್ರಾಕ್ಸಿಮೇಟ್ಲಿ, ನಾಟ್ ಎಕ್ಸಾಕ್ಟ್ಲಿ, ಇನ್ ದ ಆರ್ಡರ್ ಆಫ್ ಎಷ್ಟಿರುತ್ತೆ ರಿಲ್ಯಾಕ್ಸೇಷನ್ ಟೈಮ್ ಅಂತ ಹೇಳಿದ್ರೆ ಟೋ ವ್ಯಾಲ್ಯೂ ಇನ್ ದ ಆರ್ಡರ್ ಆಫ್ 10⁻⁻14 ಸೆಕೆಂಡ್ಸ್. 10⁻⁻14 ಸೆಕೆಂಡ್ಸ್ ಇರುತ್ತೆ. ಯಾವುದು? ಸೊ ಯಾವ ಆರ್ಡರ್ ಜಸ್ಟ್ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಇದಕ್ಕೆ ನಿಯರ್. ಅರ್ಥ ಆಗ್ತಿದ್ರೆ 10⁻⁻14 ಸೆಕೆಂಡ್ಸ್ ಎಕ್ಸಾಕ್ಟ್ ವ್ಯಾಲ್ಯೂ ಅಲ್ಲ. ಸೊ ಇಟ್ ಇಸ್ ಆರ್ಡರ್ ಆಫ್ ಬಂದ್ರು ಕೂಡ. ಈಗ ಫಾರ್ ಎಕ್ಸಾಂಪಲ್ ಲೈಟ್ ಇಂದ ಅಂದ್ರೆ ವೆಲಾಸಿಟಿ ಆಫ್ ಲೈಟ್ 3 × 10⁸ ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತೀವಿ. ಅಲ್ಲಿ 10⁸ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆ ರೀತಿ ಇಲ್ಲಿ ಟೋ ವ್ಯಾಲ್ಯೂ ರಿಲ್ಯಾಕ್ಸೇಷನ್ ಟೈಮ್ ವ್ಯಾಲ್ಯೂ ಕೂಡ 10⁻⁻14 ಸೆಕೆಂಡ್ಸ್ ಆಗುತ್ತೆ. ಕ್ಲಿಯರ್ ಅಲ್ಲ? ಸೊ ಹಾಗಾದ್ರೆ ನಾವು we are going to discuss about the relation between the drift velocity and current. electric current ಗೂ ಮತ್ತೆ drift velocity ಗೆ ಇರೋ ರಿಲೇಷನ್ ನ ಡಿಸ್ಕಸ್ ಮಾಡೋಣ. ಇಲ್ಲಿ ಒಂದು ಡಿರೈವೇಶನ್ ಇದೆ. ಇದನ್ನ ಹೆಂಗೆ ಹೇಳ್ಬೋದು ಅಂದ್ರೆ derive the expression of the current in terms of drift velocity. drift velocity ಟರ್ಮ್ಸ್ ಅಲ್ಲಿ ಡ್ರಿಫ್ಟ್ ವೆಲಾಸಿಟಿನ ಯೂಸ್ ಮಾಡಿಕೊಂಡು ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಡಿರೈವ್ ಮಾಡಿ, ಕರೆಂಟ್ ಎಕ್ಸ್ಪ್ರೆಷನ್ ಡಿರೈವ್ ಮಾಡಿ ಅಂತ ಕೇಳಿದ್ರೆ ಇದು 3 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಕ್ವಶನ್. ಓಕೆ, ರಿಲೇಷನ್ ಬಿಟ್ವೀನ್ ಕರೆಂಟ್ ಎಲೆಕ್ಟ್ರಿಸಿಟಿ, ದಟ್ ಇಸ್ ಅ ಕರೆಂಟ್, ಎಲೆಕ್ಟ್ರಿಕ್ ಕರೆಂಟ್ ಅಂಡ್ ಡ್ರಿಫ್ಟ್ ವೆಲಾಸಿಟಿ. ರಿಲೇಷನ್ ಬಿಟ್ವೀನ್ electric current and drift velocity. So consider a conductor
of area of cross section A of length L. ಟೋಟಲ್ ಲೆಂತ್ ಎಷ್ಟಿದೆ? L ಇದೆ. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎಷ್ಟಿದೆ? A ಇದೆ. ಇದರಲ್ಲಿ ಕಂಡಕ್ಟರ್ಲಿ ಇಲ್ಲಿ ಏನಾಗಿರುತ್ತೆ? ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಇವೆಲ್ಲ ಇನ್ನು ರ್ಯಾಂಡಮ್ ಆಗಿ ಇನ್ನು ಎಲ್ಲ ಡೈರೆಕ್ಷನ್ ಅಲ್ಲೂ ಮೂವ್ ಆಗ್ತಾ ಇರುತ್ತೆ. ಸೊ ದಟ್ ದ ಕರೆಂಟ್ ಎಲೆಕ್ಟ್ರಿಕ್ ಅಂತ ನೆಟ್ ಎಲೆಕ್ಟ್ರಿಕ್ ಕರೆಂಟ್ ಇಸ್ 0 ಅಂತ ಹೇಳ್ತೀವಿ. ಯಾಕಂದ್ರೆ ಎಲೆಕ್ಟ್ರಾನ್ಸ್ ಎಲ್ಲ ಡೈರೆಕ್ಷನ್ ಅಲ್ಲೂ ಮೂವ್ ಆಗ್ತಾ ಇರುತ್ತೆ. ನಾವೇನ್ ಹೇಳ್ತೀವಿ? ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ದ ಫ್ಲೋ ಆಫ್ ಚಾರ್ಜಸ್ ಪರ್ ಯೂನಿಟ್ ಟೈಮ್ ಇನ್ ಎ ಪರ್ಟಿಕ್ಯುಲರ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದ್ರೆ ಮಾತ್ರ ಎಲೆಕ್ಟ್ರಿಕ್ ಕರೆಂಟ್ ಬರುತ್ತೆ. ಬಟ್ ಇನ್ ದ ಆಬ್ಸೆನ್ಸ್ ಆಫ್ ದಿ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ದೇ ಆರ್ ಮೂವ್ ಇನ್ ದ ರ್ಯಾಂಡಮ್ ಡೈರೆಕ್ಷನ್ ಇನ್ ಆಲ್ ಡೈರೆಕ್ಷನ್ಸ್. ಎಲ್ಲಾ ದಿಕ್ಕಿನಲ್ಲೂ ಚಲಿಸ್ತಾ ಇರುತ್ತೆ. ಹಾಗಾಗಿ ಆ ಪರ್ಟಿಕ್ಯುಲರ್ ಯಾವಾಗ ಎಕ್ಸ್ಟರ್ನಲ್ ಫೀಲ್ಡ್ ಅಪ್ಲೈ ಮಾಡಿರಲ್ಲ ಅವಾಗ ನಾವು ಕರೆಂಟ್ ಇರೋದಿಲ್ಲ. ಕ್ಲಿಯರ್ ಅಲ್ಲ? ಸೊ ಹಾಗಾದ್ರೆ ಇಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತೆ, ನೆಗೆಟಿವ್ ಚಾರ್ಜಸ್ ಇರುತ್ತೆ, ಯಾವ ಡೈರೆಕ್ಷನ್ ಅಲ್ಲೂ ಮೂವ್ ಆಗ್ತಾ ಇಲ್ಲ, ಎಲ್ಲಾ ಡೈರೆಕ್ಷನ್ ಮೂವ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಕರೆಂಟ್ 0 ಇರುತ್ತೆ. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎಷ್ಟಿದೆ? A ಇದೆ. ಲೆಂತ್ ಎಷ್ಟಿದೆ? L ಇದೆ. ಕ್ಲಿಯರ್ ಅಲ್ಲ? ಹಾಗಾದ್ರೆ ಫ್ರಮ್ ದಿಸ್ ಡಯಾಗ್ರಾಮ್ ವಿ ಕ್ಯಾನ್ ರೈಟ್ ದ ವಾಲ್ಯೂಮ್ ಆಫ್ ದಿ ಕಂಡಕ್ಟರ್. ವಾಲ್ಯೂಮ್ ಆಫ್ ದಿ ಕಂಡಕ್ಟರ್ ಈಸ್ ಏನು? ದಟ್ ಈಸ್ ಈಕ್ವಲ್ ಟು ಏರಿಯಾ ಇಂಟು ಲೆಂತ್. ವಾಲ್ಯೂಮ್ ಆಫ್ ದಿ ಕಂಡಕ್ಟರ್ ಏನು? ಏರಿಯಾ ಇಂಟು ಲೆಂತ್. ಸೊ ಹಾಗಾದ್ರೆ ವಾಲ್ಯೂಮ್ ಇಸ್ ಈಕ್ವಲ್ ಟು A ಇಂಟು L ಅಂತ ಬರೀಬೋದಾ? ಸೊ ದಿಸ್ ಕಂಡಕ್ಟರ್ n consist n number of electrons per unit volume. ಹಾಗಾದ್ರೆ the conductor consist ಇದೆ. ಎಷ್ಟಿದೆ? consist n number of small n number of electrons per unit ವಾಲ್ಯೂಮ್. ಹಾಗಾದ್ರೆ ಈ ವಾಲ್ಯೂಮ್ ಅಲ್ಲಿ ಎಷ್ಟು? ಪರ್ ಯೂನಿಟ್ ವಾಲ್ಯೂಮ್ ಪರ್ಟಿಸಿಯರ್ ನಮ್ಮ ಹತ್ರ ಎಷ್ಟು ವಾಲ್ಯೂಮ್ ಅಲ್ಲ? ಪರ್ ಯೂನಿಟ್ ವಾಲ್ಯೂಮ್ ಎಷ್ಟಿದೆ? n ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಎಷ್ಟು ನಂಬರ್ ಇದೆ? n ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಹಾಗಾದ್ರೆ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಾಯ್ತು? ಇಸ್ ಈಕ್ವಲ್ ಟು n ನಂಬರ್ ಇಂಟು ವಾಲ್ಯೂಮ್. ದಟ್ ಈಸ್ n ಇಂಟು AL. n ಇಂಟು AL ಆಯ್ತು. ದಿಸ್ ಇಸ್ ದ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆಯ್ತು. ಹಾಗಾದ್ರೆ ವಿ ನೋ ದಟ್ ಏನ್ ಗೊತ್ತು ನಮಗೆ? ಈಚ್ ಎಲೆಕ್ಟ್ರಾನ್ ಕ್ಯಾರೀಸ್ ದ ಚಾರ್ಜ್. ಹಾಗಾದ್ರೆ ಒಂದೊಂದು ಎಲೆಕ್ಟ್ರಾನ್ ಕೂಡ ಚಾರ್ಜ್ ಅನ್ನ ಕ್ಯಾರಿ ಮಾಡ್ತಾ ಇರುತ್ತೆ. ಈ ಚಾರ್ಜ್ ಮೂವ್ ಆದ್ರೇನೆ ಎಲೆಕ್ಟ್ರಿಕ್ ಕರೆಂಟ್ ಬರುತ್ತಾನೆ. ಸೊ ಹಾಗಾದ್ರೆ ವಿ ನೋ ದಟ್ ಈಚ್ ಎಲೆಕ್ಟ್ರಾನ್ ಕ್ಯಾರೀಸ್ ಚಾರ್ಜ್ E. ಎಷ್ಟು? ಚಾರ್ಜ್ E. Therefore, the total charge in the conductor is CR. ಎಷ್ಟು? E ಇಂಟು NaL. ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದಾವೋ ಅಷ್ಟಕ್ಕೂ ಈ ನಮ್ಮ ಚಾರ್ಜ್ ನ ಮಲ್ಟಿಪ್ಲೈ ಮಾಡಿದ್ರೆ ಆಯ್ತಲ್ಲ. ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು? n ಇಂಟು ವಾಲ್ಯೂಮ್ ಎಷ್ಟಿದೆ ಅಷ್ಟು. ಅರ್ಥ ಆಗ್ತಾ ಇದೆ ತಾನೆ? ಸಿಯರ್ ಫಾರ್ ಎಕ್ಸಾಂಪಲ್ ಒಂದ್ ರೂಮ್ ಅಲ್ಲಿ 40 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಒಂದ್ ರೂಮ್ ಅಲ್ಲಿ ಎಷ್ಟು ಜನ? 40 ಮೆಂಬರ್ಸ್. ಅಂತದ್ದು 10 ರೂಮ್ ಇದೆ. ಸೊ ವಾಟ್ ಇಸ್ ದ ಟೋಟಲ್ ಸ್ಟ್ರೆಂತ್ ಅಂದ್ರೆ ನೀವೇನ್ ಹೇಳ್ತೀರಾ? n ನಂಬರ್ ಆಫ್ ಸ್ಟೂಡೆಂಟ್ಸ್ ಇಂಟು ರೂಮ್ಸ್ ನಂಬರ್ ಆಫ್ ರೂಮ್ಸ್ ದಟ್ ಇಸ್ ದ 40. ಸಾರಿ 10 ಅಂದ್ರೆ 40 ಇಂಟು 10 ಅಲ್ಲಿಗೆ ಎಷ್ಟಾಯ್ತು? 40 ಇಂಟು 10 400. ಸಿಮಿಲರ್ಲಿ ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದೆ? ಒಂದು ವಾಲ್ಯೂಮ್ಗೆ, ಒಂದು ಯೂನಿಟ್ ವಾಲ್ಯೂಮ್ಗೆ n. ಎಷ್ಟು ವಾಲ್ಯೂಮ್ ಇದೆ ಅದನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಎಷ್ಟು ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಸಿಕ್ತು. ಇಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕ್ಯಾರಿ ಏನ್ ಮಾಡ್ತಾ ಇರುತ್ತೆ? ಚಾರ್ಜ್ ಅನ್ನ ಕ್ಯಾರಿ ಮಾಡ್ತಾ ಇರುತ್ತೆ. ಹಾಗಾದ್ರೆ ಟೋಟಲ್ ಚಾರ್ಜ್ ಎಷ್ಟಾಯ್ತು? E ಇಂಟು n ಇಂಟು A ಇಂಟು L. ಕ್ಲಿಯರಾ? ಹಾಗಾದ್ರೆ ಟೋಟಲ್ ಚಾರ್ಜ್ Q ಅನ್ನೋದು ತಗೋತೀವಿ. Q ಈಸ್ ಕ್ಲಿಯರಾ? Q is equal to E into N into A into L E. Sorry, L. Clear? So, therefore, Q is equal to N E A L. Bariboda total charge. Now, see here. Now,
ಅಪ್ಲೈ ಎಲೆಕ್ಟ್ರಿಕ್ ಫೀಲ್ಡ್ ಅಥವಾ ಬೈ ಕನೆಕ್ಟಿಂಗ್ ದಿ ಬ್ಯಾಟರಿ ಅಕ್ರಾಸ್ ದಿ ಕಂಡಕ್ಟರ್. ಸಿಂಪಲ್ ಆಗಿ ಹೇಳ್ಬಿಡೋಣ, ಬೈ ಕನೆಕ್ಟಿಂಗ್ ಬ್ಯಾಟರಿ ಅಕ್ರಾಸ್ ಕಂಡಕ್ಟರ್. ಈಗ ಬ್ಯಾಟ್ರಿನ ಕನೆಕ್ಟ್ ಮಾಡೋದ್ರಿಂದ, ಅಕ್ರಾಸ್ ದಿ ಕಂಡಕ್ಟರ್ ಬ್ಯಾಟ್ರಿನ ಕನೆಕ್ಟ್ ಮಾಡೋದ್ರಿಂದ ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಚೇಂಜ್ ಆಗುತ್ತೆ. ಪೊಟೆನ್ಷಿಯಲ್ ಡಿಫರೆನ್ಸ್ ಚೇಂಜ್ ಆಗೋದ್ರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಎಕ್ಸಿಸ್ಟ್ ಆಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಬಂತು ಅಂದ್ರೆ ಇಲ್ಲಿ ಎಲೆಕ್ಟ್ರಾನ್ಸ್ ರ್ಯಾಂಡಮ್ ಆಗಿ ಮೂವ್ ಆಗ್ತಾ ಇತ್ತು ಎಲ್ಲಾ ಡೈರೆಕ್ಷನ್ ಅಲ್ಲೂ. ಅವೇನಾಗಕ್ಕೆ ಸ್ಟಾರ್ಟ್ ಆಗುತ್ತೆ, ದೇ ಸ್ಟಾರ್ಟ್ ಟು ಮೂವ್ ಇನ್ ದಿ ಸೇಮ್ ಡೈರೆಕ್ಷನ್. ಎಲ್ಲಾ ಎಲೆಕ್ಟ್ರಾನ್ಸ್ ಏನಾಗುತ್ತೆ, start to move in the same direction. By connecting the battery across the conductor, ಏನಾಯ್ತು, the electrons start moving in the sphere in a particular direction. The electrons move in a particular direction and constitutes the current. ಸೊ ಹಂಗಾಗಿ ಕರೆಂಟ್ ಬರುತ್ತೆ, ಆಯ್ತಲ್ಲ. ಹಾಗಾದ್ರೆ ಈ ಎಲೆಕ್ಟ್ರಾನು ಈ ಎಂಡಿಂದ ಈ ಎಂಡ್ಗೆ ಮೂವ್ ಆಗ್ಬೇಕಾದ್ರೆ ವಾಟ್ ಈಸ್ ದ ಟೈಮ್ ಟೇಕನ್? ಸ್ಫಿಯರ್, ದ ಟೈಮ್ ಟೇಕನ್ by the electron to cross the length. Direct ಬರೀತಾ ಇದೀನಿ, to cross the length. ಎಷ್ಟಪ್ಪ ಲೆಂತ್ ಇದೆ ಕಂಡಕ್ಟರ್? L is ಎಷ್ಟು? That is time is equal to sphere. Velocity is equal to ಏನ್ ಬರೀತೀವಿ, ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ಅಂತ ಬರೀತೀವಿ ತಾನೆ. ಸೊ ಈಗ ಟೈಮ್ ಈ ಕಡೆ ತಗೊಂಡ್ವಿ ಅಂದ್ರೆ ಅಲ್ಲಿ ಏನಾಯ್ತು, ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ವೆಲಾಸಿಟಿ ಆಯ್ತಾ. ಸೊ ಟೈಮ್ ಇಸ್ ಈಕ್ವಲ್ ಟು ಟೋಟಲ್ ಲೆಂತ್ ಆಫ್ ದಿ ಕಂಡಕ್ಟರ್ ಡಿವೈಡೆಡ್ ಬೈ ಡ್ರಿಫ್ಟ್ ವೆಲಾಸಿಟಿ. ಯಾಕಂದ್ರೆ ಅವೆಲ್ಲ ಹೋಗ್ತಿರೋದು ಯಾವ ವೆಲಾಸಿಟಿ, ಡ್ರಿಫ್ಟ್ ವೆಲಾಸಿಟಿ. T is equal to length of the conductor L divided by drift velocity Vd. ಬರಿಬೋದಾ? See here, by this expression equation 2 ಅಂತ ತಗೊಳ್ಳೋಣ, ಇದನ್ನ 1 ಅಂತ ತಗೊಳ್ಳೋಣ. ಸೊ Q ವ್ಯಾಲ್ಯೂ ಸಿಕ್ತು, T ವ್ಯಾಲ್ಯೂ ಸಿಕ್ತು. ಇದು ಯಾಕೆ ಬೇಕು? ನಾವು ಹೇಳಿದ್ವಿ, by connecting the battery across the conductor the electrons move in a particular direction and constitutes the electric current. ಕರೆಂಟ್ ಬಂತು ಅಂತ ಹೇಳಿದ್ವಿ. ಸೊ ಕರೆಂಟ್ ಬಂತು ಅಂದ್ರೆ, ಸೊ ಆ ಕಡೆ ಬರೆದು ಬಿಡ್ತೀನಿ, ಜಾಗ ಆಗಲ್ಲ. ಕರೆಂಟ್ ಎಕ್ಸ್ಪ್ರೆಷನ್ ಏನು? ಫ್ರಮ್ ದ ಡೆಫಿನಿಷನ್ ಆಫ್ ಕರೆಂಟ್ ಇಸ್ ಈಕ್ವಲ್ ಟು Q by T. ಫ್ರಮ್ ದ ಎಕ್ಸ್ಪ್ರೆಷನ್ ಗೊತ್ತಿದೆ ತಾನೆ, ಅಥವಾ ಫ್ರಮ್ ದ ಡೆಫಿನಿಷನ್, ಕರೆಂಟ್ ಡೆಫಿನಿಷನ್ ಏನು? I is equal to Q by T. ಫ್ರಮ್ ಈಕ್ವೇಶನ್ 1 and 2, ಫ್ರಮ್ 1 and 2 ಏನಾಯ್ತು, I is equal to Q ವ್ಯಾಲ್ಯೂ ಎಷ್ಟು? N into E into A into L divided by T ವ್ಯಾಲ್ಯೂ ಎಷ್ಟು? L divided by Vd. ಇಲ್ಲಿ ಡಿನಾಮಿನೇಟರ್ ಅಲ್ಲಿ ನ್ಯೂಮರೇಟರ್ ಈ L ಕ್ಯಾನ್ಸಲ್ ಆಗುತ್ತೆ. ಈ Vd ಡಿನಾಮಿನೇಟರ್ ಅಲ್ಲಿ ಡಿನಾಮಿನೇಟರ್ ಏನಾಗುತ್ತೆ, ನ್ಯೂಮರೇಟರ್ ಹೋಗುತ್ತೆ. ದಟ್ ಈಸ್ ಈಕ್ವಲ್ ಟು N into E into A into Vd. ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ದಿ ಕರೆಂಟ್ ಇನ್ ಟರ್ಮ್ಸ್ ಆಫ್ ಡ್ರಿಫ್ಟ್ ವೆಲಾಸಿಟಿ. ದಿಸ್ ಈಸ್ ದಿ ರಿಕ್ವೈರ್ಡ್ ಎಕ್ಸ್ಪ್ರೆಷನ್. ಹೌದಾ? ಸೊ ವೇರ್ I ಅಂದ್ರೇನು, ಎಲೆಕ್ಟ್ರಿಕ್ ಕರೆಂಟ್, N ಅಂದ್ರೇನು, ನಂಬರ್ ಆಫ್ ಎಲೆಕ್ಟ್ರಾನ್ಸ್, E ಅಂದ್ರೇನು, ದಟ್ ಇಸ್ ಅ ನಂಬರ್, N ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್, E ಅಂದ್ರೇನು ಚಾರ್ಜ್, A ಅಂದ್ರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, Vd ಅಂದ್ರೆ ಡ್ರಿಫ್ಟ್ ವೆಲಾಸಿಟಿ. ಕ್ಲಿಯರ್ ಅಲ್ಲ? ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಎಕ್ಸ್ಪ್ರೆಷನ್. I is equal to N into E into A Vd. ಕ್ಲಿಯರಾ? ಅರ್ಥ ಆಯ್ತು ಅನ್ಕೋತೀನಿ. ನೀವು ಇದಿಷ್ಟು ಒಂದ್ಸರಿ ನೋಡ್ಕೊಳ್ಳಿ, ಸ್ವಲ್ಪ ಬರೀಬೇಕಾದ್ರೆ ನಾನು ಸ್ಪೇಸ್ ಆಗಲ್ಲ ಅಂತ ಈ ಕಡೆ ಬರ್ದಿದ್ದೀನಿ. ಫ್ರಮ್ ದ ಡೆಫಿನೇಷನ್, ಮತ್ತೆ ಕನ್ಫ್ಯೂಸ್ ಆಗಬೇಡಿ. ಫ್ರಮ್ ದ ಡೆಫಿನೇಷನ್ I is equal to Q by T. Q ವ್ಯಾಲ್ಯೂ ಮತ್ತೆ T ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, I ವ್ಯಾಲ್ಯೂ ಸಿಗುತ್ತೆ. 3 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಡೆಫಿನೇಷನ್ ಇದು, ಸಾರಿ ಡಿರೈವೇಶನ್. ಕ್ಲಿಯರ್ ಅಲ್ಲ?
ಇದ್ರ ಮೇಲೆ ಇನ್ನೊಂದಿಷ್ಟು ಮೀನ್ಸ್ ಸ್ಪೆಷಲ್ ಕೇಸಸ್ ಪ್ಲಸ್ ಸೊ ಎಕ್ಸ್ಟ್ರಾ ಪಾಯಿಂಟ್ಸ್ ಒಂದ್ ಸ್ವಲ್ಪ ಹೇಳೋದಿದೆ, ಇದನ್ನ ಒಂದ್ಸರಿ ನೋಡ್ಕೊಳ್ರಿ. ಡಯಾಗ್ರಾಮ್ ಅಲ್ಲಿ ಗೊತ್ತಾಯ್ತಲ್ಲ, ಇನಿಷಿಯಲಿ ನಾವು ಕಂಡಕ್ಟರ್ ಅಷ್ಟೇ ಕನ್ಸಿಡರ್ ಮಾಡ್ಕೊಂಡ್ವಿ. ವಾಲ್ಯೂಮ್ ಆಫ್ ದಿ ಕಂಡಕ್ಟರ್ ಯಾಕೆ ಬೇಕು ಅಂದ್ರೆ ಅದ್ರಾಗ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಅಂತ ಗೊತ್ತಾಗಬೇಕು. ಯಾಕಂದ್ರೆ ನಾವು ಕರೆಂಟ್ ಎಕ್ಸ್ಪ್ರೆಷನ್ ಅಂದ್ರೆ ಏನ್ ಹೇಳ್ತೀವಿ, I is equal to Q/T ಅಂತ ಹೇಳ್ತೀವಿ. ಎಷ್ಟು ಟೋಟಲ್ ಚಾರ್ಜ್ ಬೇಕು, ಟೋಟಲ್ ಚಾರ್ಜ್ ಅಂದ್ರೆ ಎಲೆಕ್ಟ್ರಾನ್ಸ್ ಕ್ಯಾರಿ ಮಾಡ್ತಾ ಇರುತ್ತೆ, ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಅಂತ ಹೇಳಿದಾಗ ನಮಗೆ ಚಾರ್ಜ್ ಸಿಕ್ಬಿಡುತ್ತೆ. ಸೊ ಹಾಗಾಗಿ ಕ್ಯೂ ವ್ಯಾಲ್ಯೂ ಬೇಕಾಗಿತ್ತು. ಆ ಕ್ಯೂ ವ್ಯಾಲ್ಯೂಗೋಸ್ಕರ ನಾವು ಕಂಡಕ್ಟರ್ ಕನ್ಸಿಡರ್ ಮಾಡ್ಕೊಂಡ್ವಿ. ಆಫ್ ಲೆಂತ್ ಎಲ್ಲು, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎ ಇತ್ತು. ಹಾಗಾದ್ರೆ ವಾಲ್ಯೂಮ್ ಆಫ್ ದಿ ಕಂಡಕ್ಟರ್ ಎಷ್ಟು, A × L. ಹಾಗಾದ್ರೆ ಇದ್ರಲ್ಲಿ ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದೆ, ಜನರಲ್ ಆಗಿ ನಾವ್ ಹೇಳೋದೇನು, ನಾವು ಕನ್ಸಿಡರ್ ಮಾಡ್ಕೊಳ್ಳೋದು ಮೆಜರ್ ಮಾಡೋದು ಹೆಂಗೆ ಅಂದ್ರೆ ದ ಕಂಡಕ್ಟರ್ ಕನ್ಸಿಸ್ಟ್ ಎಷ್ಟು, n ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್. 1 ಮೀಟರ್ ಕ್ಯೂಬ್, 1 ವಾಲ್ಯೂಮ್ ಯೂನಿಟ್ ವಾಲ್ಯೂಮ್ ಅಂದ್ರೆ 1 ಮೀಟರ್ ಕ್ಯೂಬ್ ಅಲ್ಲಿ n ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇತ್ತು. ಸೊ ಹಾಗಾದ್ರೆ n ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇತ್ತು ಅಂದ್ರೆ ಟೋಟಲ್ ವಾಲ್ಯೂಮ್ ಎಷ್ಟು ಮೀಟರ್ ಇದೆ ಗೊತ್ತಿಲ್ಲ, ಮೀಟರ್ ಕ್ಯೂಬ್ ಇದೆ ಗೊತ್ತಿಲ್ಲ. ಅದಕ್ಕೋಸ್ಕರ n × ವಾಲ್ಯೂಮ್, ಟೋಟಲ್ ವಾಲ್ಯೂಮ್ ಬರ್ಕೊಂಡ್ವಿ. n × ವಾಲ್ಯೂಮ್ ಎಷ್ಟು, ಏರಿಯಾ × ಲೆಂತ್ ಮಾಡಿದ್ರೆ ಗೊತ್ತಾಗುತ್ತೆ. ಅರ್ಥ ಆಯ್ತಲ್ಲ. ಸೊ ಎಲೆಕ್ಟ್ರಾನ್, ಈಚ್ ಎಲೆಕ್ಟ್ರಾನ್ ಕ್ಯಾರಿಸ್ ದಿ ಎನರ್ಜಿ ಇರೋದ್ರಿಂದ, ಚಾರ್ಜ್ ಇರೋದ್ರಿಂದ ಟೋಟಲ್ ಚಾರ್ಜ್ ಇಂದ ಕಂಡಕ್ಟರ್ ಎಷ್ಟಪ್ಪ, Q is equal to E × NaL. ಅಂದ್ರೆ ಒಂದೊಂದು ಎಲೆಕ್ಟ್ರಾನ್ En ಅಷ್ಟು ಚಾರ್ಜ್ ಅನ್ನ ಕ್ಯಾರಿ ಮಾಡ್ತಾ ಇರೋದ್ರಿಂದ ಟೋಟಲ್ ಚಾರ್ಜ್ ಬೇಕು, NaL × E ಅಂತ ತಗೊಂಡ್ವಿ. ಇದು ಟೋಟಲ್ ಚಾರ್ಜ್ ಸಿಕ್ತು. ಸೊ ಟೋಟಲ್ ಚಾರ್ಜ್ ಸಿಕ್ಕ ಮೇಲೆ ಈ ಬ್ಯಾಟ್ರಿನ ಕನೆಕ್ಟ್ ಮಾಡಿದ್ವಿ. ಬ್ಯಾಟ್ರಿ ಕನೆಕ್ಟ್ ಮಾಡೋದ್ರಿಂದ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಸೆಟಪ್ ಆಗುತ್ತೆ. ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಸೆಟಪ್ ಆಗೋದ್ರಿಂದ ಎಲೆಕ್ಟ್ರಾನ್ಸ್ ಎಲ್ಲಾ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದ್ದದ್ದು ಏನಾಯ್ತು, ಒಂದೇ ಡೈರೆಕ್ಷನ್ ಅಲ್ಲಿ ಮೂವ್ ಆಗಕ್ ಸ್ಟಾರ್ಟ್ ಆಯ್ತು. ಒಂದೇ ಡೈರೆಕ್ಷನ್ ಅಲ್ಲಿ ಮೂವ್ ಆಗಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಅಲ್ಲಿ ಎಲೆಕ್ಟ್ರಾನ್ ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿ ಈ ಪಾಯಿಂಟ್ ಗೆ ರೀಚ್ ಆಗೋದಕ್ಕೆ ಒಂದಿಷ್ಟು ಟೈಮ್ ತಗೋತು. ಆ ಟೈಮ್ ಅನ್ನೇ ಬೇಕಾಗಿರೋದು ನಮಗೆ Q/T. ಯಾಕಂದ್ರೆ ನಾವು ಅದನ್ನೇ ಚಾರ್ಜ್ ಪರ್ ಯೂನಿಟ್ ಟೈಮ್ ಅಂತ ತಗೊಂತೀವಿ. ಸೊ ಎಷ್ಟು ಟೈಮ್ ತಗೋತು, ಆ ಟೈಮ್ಗೋಸ್ಕರ ಲೆಂತ್ ಆಫ್ ದಿ ಕಂಡಕ್ಟರ್ ಡಿವೈಡೆಡ್ ಬೈ ಅವು ಮೂವ್ ಆಗ್ತಿರೋ ವೆಲಾಸಿಟಿ, ಯಾವುದು ಡ್ರಿಫ್ಟ್ ವೆಲಾಸಿಟಿ, ಅದನ್ನ ಹೇಳ್ತೀವಿ. ದ ಆವರೇಜ್ ವೆಲಾಸಿಟಿ, ಆವರೇಜ್ ವೆಲಾಸಿಟಿ ಆಫ್ ದಿ ಎಲೆಕ್ಟ್ರಾನ್ಸ್, ಫ್ರೀ ಎಲೆಕ್ಟ್ರಾನ್ಸ್ ಇನ್ ಎ ಕಂಡಕ್ಟರ್ ಅಂಡರ್ ದ ಪ್ರೆಸೆನ್ಸ್ ಆಫ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಡ್ರಿಫ್ಟ್ ವೆಲಾಸಿಟಿ, ಸೊ ಲೆಂತ್ L ಡಿವೈಡೆಡ್ ಬೈ VD ಆಯ್ತು. ಸೊ T ವ್ಯಾಲ್ಯೂ ಸಿಕ್ತು, Q ವ್ಯಾಲ್ಯೂ ಸಿಕ್ತು. ಅದನ್ನ ಎಕ್ಸ್ಪ್ರೆಷನ್ಗೆ ಅಪ್ಲೈ ಮಾಡಿದ್ರೆ I is equal to Q/T ಗೆ ಅಪ್ಲೈ ಮಾಡಿದ್ರೆ ನಮಗೆ I ಈಕ್ವೇಶನ್ ಸಿಕ್ತು. I is equal to NeAVD. ಅರ್ಥ ಆಗಿದೆ ಅನ್ಕೋತೀನಿ, ಕ್ಲಿಯರ್ ಅಲ್ಲ. ಸ್ವಲ್ಪ ಇದು ಅಳಿಸ್ಬಿಡ್ತೀನಿ. ಸೊ ಡಿರೈವೇಶನ್ ಮಾಡಿದ್ವಿ. I is equal to N × E × A × VD ಆಯ್ತು. ಎಕ್ಸ್ಪ್ರೆಷನ್ ಫಾರ್ ದಿ ಕರೆಂಟ್ ಇನ್ ಟರ್ಮ್ಸ್ ಆಫ್ ಡ್ರಿಫ್ಟ್ ವೆಲಾಸಿಟಿ ಸಿಕ್ತು. ಇನ್ನು ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಡ್ರಿಫ್ಟ್ ವೆಲಾಸಿಟಿನ ಡಿಸ್ಕಸ್ ಮಾಡಿದ್ವಿ. VD is equal to E × E ಡಿವೈಡೆಡ್ ಬೈ M × 2. ಸೊ ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಈ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ದ ಎಕ್ಸ್ಪ್ರೆಷನ್ಸ್ ಬಿಕಮ್ಸ್ ದ ಕರೆಂಟ್. ಎಕ್ಸ್ಪ್ರೆಷನ್ ಏನಾಗುತ್ತೆ ನೋಡ್ರಿ, the current expression becomes I is equal to N × E × A × ಇದು VD ವ್ಯಾಲ್ಯೂನ ಬರೀತಾ ಇದ್ದೀನಿ, E ಡಿವೈಡೆಡ್ ಬೈ M × 2 ಅಂದ್ರೆ I is equal to N × E × E ಸ್ಕ್ವೇರ್ A × E × 2 ಡಿವೈಡೆಡ್ ಬೈ M ಆಗುತ್ತೆ. ಸೊ ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ದಿ ಕರೆಂಟ್. ಅಂದ್ರೆ ಡ್ರಿಫ್ಟ್ ವೆಲಾಸಿಟಿಯ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇನ್ ಟರ್ಮ್ಸ್ ಆಫ್ ರಿಲ್ಯಾಕ್ಸೇಷನ್ ಟೈಮ್, ಮಾಸ್ ಆಫ್ ದಿ ಎಲೆಕ್ಟ್ರಾನ್, ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಸಿಗುತ್ತೆ. ಕ್ಲಿಯರ್ ಅಲ್ಲ. ಇದಿಷ್ಟು ಜಸ್ಟ್ ಫಾರ್ ಸೇಕ್ ಆಫ್ ಹೇಳಿದ್ನಲ್ಲ, ಎಕ್ಸ್ಟ್ರಾ ನಾಲೆಡ್ಜ್. ಸೊ ಇನ್ನು CET ನೀಟ್ಗೆ ಬೇಕಾಗುತ್ತೆ. ಅಂಡ್ ಒಂದು ಮೂರ್ ಪಾಯಿಂಟ್, ಇನ್ನೊಂದೇನು, ಇಲ್ಲಿ ನಾವು ಎಕ್ಸ್ಪ್ರೆಷನ್ ಬರೆದ್ವಿ I is equal to NeAVD ಅಂತ ಬರೆದ್ವಿ. ಅಂದ್ರೆ ದ ಕರೆಂಟ್ ವಿಚ್ ಡಿಪೆಂಡ್ಸ್ ಆನ್ ದಿ n ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಚಾರ್ಜ್, ಏರಿಯಾ, ಡ್ರಿಫ್ಟ್ ವೆಲಾಸಿಟಿ ಅಂತ ಜನರಲ್ ಆಗಿ ಅಂದ್ಕೊಂಡ್ಬಿಡ್ತೀವಿ. ಬಟ್ ನಿಮ್ಗೆ ನೆನಪಿರ್ಲಿ, ಕರೆಂಟ್ ನಾವು ಹೇಳ್ತೀವಿ ಏರಿಯಾ ಬಗ್ಗೆ ಮಾತಾಡೋದೇ ಇಲ್ಲ. ಕರೆಂಟ್ ಏನನ್ನ ಕೇಳುತ್ತೆ, ಎಷ್ಟು ನಂಬರ್ ಆಫ್ ಚಾರ್ಜಸ್ ಫ್ಲೋ ಆಗಿದೆ, ಇನ್ನು ಯೂನಿಟ್ ಟೈಮ್ ಅಲ್ಲಿ ಎಷ್ಟಾಗಿದೆ ಅನ್ನೋದಷ್ಟೇ ಬೇಕಾಗುತ್ತೆ ಹೊರತು ಏರಿಯಾ ಬರೋದಿಲ್ಲ. ಸೊ ಹಾಗಾಗಿ ದ ಕರೆಂಟ್ ಈಸ್ independent of area of cross section. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇಂಡಿಪೆಂಡೆಂಟ್ ಆಗಿರುತ್ತೆ. ಯಾವುದು, ಕರೆಂಟ್ ಅನ್ನೋದು ಏರಿಯಾ ಮೇಲೆ ಡಿಪೆಂಡ್ ಆಗಿಲ್ಲ. ಅರ್ಥ ಆಯ್ತಲ್ಲ. ಏರಿಯಾ ಚೇಂಜ್ ಆದ್ರೂ ಕರೆಂಟ್ ಚೇಂಜ್ ಆಗಲ್ಲ, ಇದು ನೆನಪಲ್ಲಿರ್ಲಿ.
ಎಷ್ಟು ಚಾರ್ಜಸ್ ಚೇಂಜ್ ಆದ್ರೆ ಚಾರ್ಜ್ ಚೇಂಜ್ ಆಗುತ್ತೆ ಹೊರತು ಏರಿಯಾ ಮೇಲೆ ಡಿಪೆಂಡ್ ಇರೋದಿಲ್ಲ. ಕ್ಲಿಯರ್ ಅಲ್ಲ? ಸೊ ಕರೆಂಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಕ್ಲಿಯರಾ? ಬಟ್ ಕರೆಂಟ್ ಆಯ್ತು, ಡ್ರಿಫ್ಟ್ ವೆಲಾಸಿಟಿ, ಡ್ರಿಫ್ಟ್ ವೆಲಾಸಿಟಿ ಅನ್ನೋದೇನಿದೆಯಲ್ಲ, ದಿಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ. ಡ್ರಿಫ್ಟ್ ವೆಲಾಸಿಟಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ. ಯಾಕೆ ಅಂದ್ರೆ ಏರಿಯಾ ಚಿಕ್ಕದಾದಂಗೆಲ್ಲ ಡ್ರಿಫ್ಟ್ ವೆಲಾಸಿಟಿ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಕ್ಲಿಯರಾ? ಡ್ರಿಫ್ಟ್ ವೆಲಾಸಿಟಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ. ಏರಿಯಾ ದೊಡ್ಡದಾದಂಗೆಲ್ಲ ಡ್ರಿಫ್ಟ್ ವೆಲಾಸಿಟಿ ಏನಾಗ್ತಾ ಬರುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಏರಿಯಾ ಚಿಕ್ಕದಿದ್ದಂಗೆಲ್ಲ ವೆಲಾಸಿಟಿ, ಡ್ರಿಫ್ಟ್ ವೆಲಾಸಿಟಿ ಜಾಸ್ತಿ ಆಗುತ್ತೆ. ಏರಿಯಾ ಕಡಿಮೆ ಆದಂಗೆಲ್ಲ ವೆಲಾಸಿಟಿ ಜಾಸ್ತಿ ಆಗುತ್ತೆ. ಏರಿಯಾ ದೊಡ್ಡದಾದಂಗೆಲ್ಲ ಡ್ರಿಫ್ಟ್ ವೆಲಾಸಿಟಿ ಏನಾಗ್ತಾ ಹೋಗುತ್ತೆ, ಚಿಕ್ಕದಾಗ್ತಾ ಹೋಗುತ್ತೆ. ಇಟ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಏರಿಯಾ. ನೆನಪಲ್ಲಿರಲಿ, ಡ್ರಿಫ್ಟ್ ವೆಲಾಸಿಟಿ ಫಸ್ಟ್ ಪಾಯಿಂಟ್ ಒಂದು, ಸೆಕೆಂಡ್ ಒಂದು ಡ್ರಿಫ್ಟ್ ವೆಲಾಸಿಟಿ. ಕ್ಲಿಯರ್ ಅಲ್ಲ? ಅಂಡ್ ಡ್ರಿಫ್ಟ್ ವೆಲಾಸಿಟಿ, ಥರ್ಡ್ ಪಾಯಿಂಟ್, ಡ್ರಿಫ್ಟ್ ವೆಲಾಸಿಟಿ ಈಸ್, ಸಿಯರ್, ಡ್ರಿಫ್ಟ್ ವೆಲಾಸಿಟಿ ಈಸ್ decreases when temperature increases. Temperature increases. ಈ ಡ್ರಿಫ್ಟ್ ವೆಲಾಸಿಟಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಯಾವಾಗ? ಟೆಂಪರೇಚರ್ ಆಫ್ ದಿ ಕಂಡಕ್ಟರ್ ಇನ್ಕ್ರೀಸಸ್. ಕಂಡಕ್ಟರ್ನ ಟೆಂಪರೇಚರ್ ಇನ್ಕ್ರೀಸ್ ಆದಂಗೆಲ್ಲ ಡ್ರಿಫ್ಟ್ ವೆಲಾಸಿಟಿ ಡಿಕ್ರೀಸ್ ಆಗುತ್ತೆ. ಕ್ಲಿಯರ್ ಅಲ್ಲ? ಅದೇ ವೈಸ ವರ್ಷ ಟೆಂಪರೇಚರ್ ಡಿಕ್ರೀಸ್ ಆಯ್ತು ಅಂದ್ರೆ ಆಟೋಮೆಟಿಕಲಿ ಡ್ರಿಫ್ಟ್ ವೆಲಾಸಿಟಿ ಇನ್ಕ್ರೀಸ್ ಆಗುತ್ತೆ. ಕ್ಲಿಯರಾ? ಸೊ ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಣ, ದಟ್ ಈಸ್ ಮೊಬಿಲಿಟಿ. ಈ ಡ್ರಿಫ್ಟ್ ವೆಲಾಸಿಟಿ ಆಗಿರ್ಲಿ ಅಥವಾ ಮೊಬಿಲಿಟಿ, ಇವೆಲ್ಲ 1 ಮಾರ್ಕಿಗೆ ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್, ನೆಗ್ಲೆಕ್ಟ್ ಮಾಡುವಾಗಿಲ್ಲ. ಅದಕ್ಕೆ ನಾನು ಇಷ್ಟು ಒತ್ತಿ ಹೇಳ್ತಾ ಇದ್ದೀನಿ. ಸೊ ಹಾಗಾದ್ರೆ ಮೊಬಿಲಿಟಿ ಅಂದ್ರೆ ಏನು? ಸೊ ಮೊಬಿಲಿಟಿ ಇದನ್ನ ಮ್ಯೂ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಮೊಬಿಲಿಟಿ ಅಂದ್ರೆ ದ ಡ್ರಿಫ್ಟ್ ವೆಲಾಸಿಟಿ ಅಕ್ವೈರ್ಡ್ ಬೈ ದ ಎಲೆಕ್ಟ್ರಾನ್, ಅಕ್ವೈರ್ಡ್ ಬೈ ದ ಎಲೆಕ್ಟ್ರಾನ್ ಅಥವಾ ಡ್ರಿಫ್ಟ್ ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ per unit electric field, per unit electric field. Mobility is the drift velocity acquired by the electron per unit electric field. Simple ಆಗಿ ಹೇಳ್ಬೋದು ಅಂದ್ರೆ it is a ratio of drift velocity per electric field, unit electric field. Clear? ಅಂದ್ರೆ mu is equal to Vd divided by E, ಅಥವಾ we can write drift velocity is equal to mobility into electric field. See here, drift velocity of an electron ನೆನಪಲ್ಲಿ just electron ಅಷ್ಟೇ per unit electric field. ಇದನ್ನ ನಾವು ಏನಂತ ಹೇಳ್ತೀವಿ? ಮೊಬಿಲಿಟಿ ಅಂತ ಹೇಳ್ತೀವಿ. ಮೊಬಿಲಿಟಿ ಕ್ಲಿಯರ್ ಅಲ್ಲ? ಮೊಬಿಲಿಟಿ ಅಂದ್ರೆ Vd by E. ಸೊ ಹಾಗಾದ್ರೆ ವಾಟ್ ಇಸ್ ಎಸ್ ಯೂನಿಟ್ ಆಫ್ ಮೊಬಿಲಿಟಿ? ಮೊಬಿಲಿಟಿಯ ಯೂನಿಟ್ ಏನು? ಇನ್ನ ಡ್ರಿಫ್ಟ್ ವೆಲಾಸಿಟಿ ಯೂನಿಟ್ ಮೀಟರ್ ಪರ್ ಸೆಕೆಂಡ್, ವೆಲಾಸಿಟಿ ಇದೆಯಲ್ಲ ಮೀಟರ್ ಪರ್ ಸೆಕೆಂಡ್, ಅದರಲ್ಲಿ ಏನು ಚೇಂಜಸ್ ಇಲ್ಲ. ಮೊಬಿಲಿಟಿದು ಮೀಟರ್ ಪರ್ ಸೆಕೆಂಡ್ ಪರ್ ನ್ಯೂಟನ್ ಕೂಲಮ್, ಮೀಟರ್ ಪರ್ ಸೆಕೆಂಡ್ ಪರ್ ನ್ಯೂಟನ್ ಕೂಲಮ್, ಅಥವಾ ಮೀಟರ್ ಕೂಲಮ್ ಪರ್ ಸೆಕೆಂಡ್ ಪರ್ ನ್ಯೂಟನ್ ಅಂತ ಕೂಡ ಹೇಳ್ಬೋದು. ಏನಿದು? SI ಯೂನಿಟ್. ಕ್ಲಿಯರಾ? ಸೊ ಮೊಬಿಲಿಟಿ ಬಗ್ಗೆ ಗೊತ್ತಾಯ್ತಾ? ಹಾಗಾದ್ರೆ ಮೊಬಿಲಿಟಿನ ನಾವು ಇನ್ ಟರ್ಮ್ಸ್ ಆಫ್ ಕರೆಂಟ್ ಅಲ್ಲಿ ಕೂಡ ಬರೀಬಹುದು. ಅಂದ್ರೆ ಎಕ್ಸ್ಪ್ರೆಷನ್ I is equal to N into E into A into VD ಬರೀತೀವಿ. VD ಜಾಗದಲ್ಲಿ ಮೊಬಿಲಿಟಿ ಬರೀರಿ. ದಟ್ ಇಸ್ I is equal to N into E into A into mu into E. ದ ಕರೆಂಟ್ ಇನ್ ಟರ್ಮ್ಸ್ ಆಫ್ ಮೊಬಿಲಿಟಿ ಆಯ್ತು. ಕರೆಂಟ್ ಇನ್ ಟರ್ಮ್ಸ್ ಆಫ್ ಮೊಬಿಲಿಟಿ ಆಯ್ತು. ಕ್ಲಿಯರ್ ಅಲ್ಲ? ಸೊ ಅಂಡ್ ದಿಸ್ ಮೊಬಿಲಿಟಿ ವಿಚ್ ಡಿಪೆಂಡ್ಸ್ ಆನ್ ಪ್ರೆಷರ್ ಅಂಡ್ ಟೆಂಪರೇಚರ್, ಅದು ವಿಚ್ ವೇರೀಸ್ ವಿತ್ ದಿ ಪ್ರೆಷರ್ ಅಂಡ್ ಟೆಂಪರೇಚರ್. ಯಾವುದೋ ಮೊಬಿಲಿಟಿ ಏನಾಗ್ತಾ ಇರುತ್ತೆ, ವೇರಿ ಆಗ್ತಾ ಇರುತ್ತೆ. ಯಾವ್ದಾವುದಕ್ಕೆ? ಟೆಂಪರೇಚರ್ ಚೇಂಜ್ ಆದ್ರೂ ವೇರಿ ಆಗುತ್ತೆ, ಮತ್ತೆ ಪ್ರೆಷರ್ ಚೇಂಜ್ ಆದ್ರೂ ವೇರಿ ಆಗುತ್ತೆ. ಕ್ಲಿಯರ್ ಅಲ್ಲ? ಡ್ರಿಫ್ಟ್ ವೆಲಾಸಿಟಿ ಯಾವುದಕ್ಕೆ ಡಿಪೆಂಡ್ ಇರುತ್ತೆ? ಏರಿಯಾ ಬಗ್ಗೆ ಮಾತ್ರ ಮಾತಾಡಿವಿ, ಪ್ಲಸ್ ಟೆಂಪರೇಚರ್ ಬಗ್ಗೆ ಮಾತಾಡಿದ್ವಿ. ಬಟ್ ಇಲ್ಲಿ ಮೊಬಿಲಿಟಿ ಅನ್ನೋದು ಪ್ರೆಷರ್ ಮತ್ತೆ ಟೆಂಪರೇಚರ್ ಇವೆರಡು ಪಾಯಿಂಟ್ ಮೇಲೆ ಡಿಪೆಂಡ್ ಇರುತ್ತೆ. ವೇರೀಸ್, ಮೊಬಿಲಿಟಿ ವೇರೀಸ್ ವಿತ್ ದಿ ಟೆಂಪರೇಚರ್ ಅಂಡ್ ಪ್ರೆಷರ್. ಕ್ಲಿಯರ್? ಹಾಗಾದ್ರೆ ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಣ, ದಟ್ ಈಸ್ ಕರೆಂಟ್ ಡೆನ್ಸಿಟಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಕರೆಂಟ್ ಡೆನ್ಸಿಟಿ. ಹಾಗಾದ್ರೆ ಕರೆಂಟ್ ಡೆನ್ಸಿಟಿ ಅಂದ್ರೆ ಏನು? ಸಿ ಕರೆಂಟ್ ಡೆನ್ಸಿಟಿ ಮೀನ್ಸ್ ಇಟ್ ಇಸ್ ಅ ರೇಷಿಯೋ ಆಫ್
current per unit area of cross section. The flow of current per unit area of cross section, and that is J is equal to I by A. Current density na we can represent by J in the capital J in the represent ಮಾಡ್ತೀವಿ. Per unit area of cross section, the current flow per unit area of cross section. ನೆನ್ಪುಳಿಯುತ್ತೆ ಅನ್ಕೊಂತೀನಿ. ಡೆನ್ಸಿಟಿ ಅಂದ್ರೆ ನಿಮ್ಗೊಂದು ಐಡಿಯಾ ಇರುತ್ತೆ, ಹೌದ್ ತಾನೆ? ಸೊ ಇಲ್ಲಿ ಕರೆಂಟ್ ಡೆನ್ಸಿಟಿ ಅಂದ್ರೆ ಕರೆಂಟ್ ದ ರೇಟ್ ಆಫ್ ಫ್ಲೋ ಆಫ್ ಕರೆಂಟ್ ಪರ್ ಯೂನಿಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಅಥವಾ ದ ಫ್ಲೋ ಆಫ್ ಕರೆಂಟ್ ಪರ್ ಯೂನಿಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. I by A is equal to J. ಕ್ಲಿಯರ್ ಅಲ್ಲ? ಸೊ ವಾಟ್ ಇಸ್ ದ SI ಯೂನಿಟ್? ಕರೆಂಟ್ ಡೆನ್ಸಿಟಿ ಯೂನಿಟ್ ಏನು? ದಟ್ ಈಸ್ ಕರೆಂಟ್ ಅಂದ್ರೆ ಆಂಪಿಯರ್, ಯೂನಿಟ್ ಆಫ್ ಏರಿಯಾ ಮೀಟರ್ ಸ್ಕ್ವೇರ್, ದಟ್ ಇಸ್ ಆಂಪಿಯರ್ ಪರ್ ಮೀಟರ್ ಸ್ಕ್ವೇರ್. ಕರೆಂಟ್ ಡೆನ್ಸಿಟಿ ಯೂನಿಟ್ ಏನು? ಆಂಪಿಯರ್ ಪರ್ ಮೀಟರ್ ಸ್ಕ್ವೇರ್. ನೆನಪಲ್ಲಿರಲಿ ಕರೆಂಟ್ ಡೆನ್ಸಿಟಿ. ಸಿಯರ್ J is equal to I by A. ಕ್ಲಿಯರ್ ಅಲ್ಲ? ಯೂನಿಟ್ ಗೊತ್ತಾಯ್ತು. ಸಿಯರ್ ಇಲ್ಲಿ ಕರೆಂಟ್ ಡೆನ್ಸಿಟಿ ಅನ್ನೋದು ಏರಿಯಾ ಕಾನ್ಸ್ಟೆಂಟ್ ಆಗಿದ್ದು, ಅದ್ರ ಡೈಮೆನ್ಷನ್ಸ್ ಏನೇ ಚೇಂಜ್ ಆದ್ರೂ ಕೂಡ ಕರೆಂಟ್ ಡೆನ್ಸಿಟಿ ರಿಮೇನ್ಸ್ ಕಾನ್ಸ್ಟೆಂಟ್. ಥ್ರೂಔಟ್ ದಿ ಈ ಕರೆಂಟ್ ಡೆನ್ಸಿಟಿ ಅನ್ನೋದು ಥ್ರೂಔಟ್ ದಿ ವಾಲ್ಯೂಮ್ ಮೀನ್ಸ್ ಕಂಡಕ್ಟರ್ ನೀವು ಎಲ್ಲೇ ಯಾವ ಪಾಯಿಂಟ್ ಅಲ್ಲಿ ಚೆಕ್ ಮಾಡಿದ್ರು ಕೂಡ ಈ ಕರೆಂಟ್ ಡೆನ್ಸಿಟಿ ರೇಷಿಯೋ ಆಫ್ ಕರೆಂಟ್ ಅಂಡ್ ಏರಿಯಾ ಏನಿರುತ್ತಲ್ಲ ರಿಮೇನ್ಸ್ ಕಾನ್ಸ್ಟೆಂಟ್. ನೀವು ಯಾವ ಪಾಯಿಂಟ್ ಅಲ್ಲಿ ಚೆಕ್ ಮಾಡಿದ್ರು ಕೂಡ ದ ಕಾನ್ಸ್ಟೆಂಟ್ ಕರೆಂಟ್ ಡೆನ್ಸಿಟಿ ರಿಮೇನ್ಸ್ ಕಾನ್ಸ್ಟೆಂಟ್. And this current density is a vector quantity. ಇದು ನೆನಪರಿರಲಿ. ಕರೆಂಟ್ ಎಲೆಕ್ಟ್ರಿಕ್ ಕರೆಂಟ್ ಇಸ್ ಅ ಸ್ಕೇಲಾರ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ಇದು ವೆಕ್ಟಾರ್ ಕ್ವಾಂಟಿಟಿ. ಹಾಗಾದ್ರೆ ಇಟ್ ಹ್ಯಾಸ್ ಅ ಮ್ಯಾಗ್ನಿಟ್ಯೂಡ್ ವ್ಯಾಲ್ಯೂ ಇದ್ದೇ ಇರುತ್ತೆ. ಹಾಗಾದ್ರೆ ವಾಟ್ ಈಸ್ ದ ಡೈರೆಕ್ಷನ್ ಆಫ್ ದಿಸ್ ಕರೆಂಟ್ ಡೆನ್ಸಿಟಿ? ಕರೆಂಟ್ ಡೆನ್ಸಿಟಿ ಯಾವ ಡೈರೆಕ್ಷನ್ ಇರುತ್ತೆ, ಯಾವ ಡೈರೆಕ್ಷನ್ ತಗೋತೀವಿ ಅಂದ್ರೆ ದ ಡೈರೆಕ್ಷನ್ ಆಫ್ ದಿ ಕರೆಂಟ್ ಡೆನ್ಸಿಟಿ ಇಸ್ ಅಲಾಂಗ್ ದಿ conventional direction of electric current ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಏನು ಹೇಳ್ಬಹುದು. ಕ್ಲಿಯರ್ ಅಲ್ಲ? ದ direction of current density is along the direction of conventional current. Along the direction of conventional current. ಕರೆಂಟ್ ಯಾವ ಡೈರೆಕ್ಷನ್ ಇರುತ್ತೋ ಕರೆಂಟ್ ಡೆನ್ಸಿಟಿ ಕೂಡ ಅದೇ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಸೊ ಕರೆಂಟ್ ಡೆನ್ಸಿಟಿ ಇಸ್ ಅ ವೆಕ್ಟಾರ್ ಕ್ವಾಂಟಿಟಿ. ಕ್ಲಿಯರ್ ಅಲ್ಲ? ಅಟ್ ಎನಿ ಪಾಯಿಂಟ್ ದ ಕರೆಂಟ್ ಡೆನ್ಸಿಟಿ ರಿಮೇನ್ಸ್ ಕಾನ್ಸ್ಟೆಂಟ್. ಕರೆಂಟ್ ಡೆನ್ಸಿಟಿ ಚೇಂಜ್ ಆಗಲ್ಲ, ರೇಷಿಯೋ ಏನಾಗಿರುತ್ತೆ ಇದು ಕಾನ್ಸ್ಟೆಂಟ್ ಆಗಿರುತ್ತೆ, ನೆನಪಲ್ಲಿರಲಿ. ಅಂಡ್ ಇನ್ನೂ ಒಂದು ಪಾಯಿಂಟ್, ಸೊ ಕರೆಂಟ್ ಈಸ್ ಈಕ್ವಲ್ ಟು ದಿ dot product of current density and area. ನೆನಪಲ್ಲಿರಲಿ, ಇದು ಇಂಪಾರ್ಟೆಂಟ್. ಡಾಟ್ ಪ್ರಾಡಕ್ಟ್ J dot A. ಕ್ಲಿಯರ್ ಅಲ್ಲ? ದಿಸ್ ಇಸ್ ಅಬೌಟ್ ದಿ ಕರೆಂಟ್ ಡೆನ್ಸಿಟಿ. ಈಗ ಹಾಗಾದ್ರೆ ಎಕ್ಸ್ಪ್ರೆಷನ್ ಫಾರ್ ದಿ ಕಂಡಕ್ಟಿವಿಟಿ ಆಫ್ ದಿ ಮೆಟೀರಿಯಲ್. ಹಾಗಾದ್ರೆ ಯಾವ್ದಾದ್ರು ಒಂದು ಮೆಟೀರಿಯಲ್ ನ ಕಂಡಕ್ಟಿವಿಟಿ ಎಷ್ಟಿರುತ್ತೆ? ಯಾಕಂದ್ರೆ ನಾವಿಲ್ಲಿ ಕಂಡಕ್ಟರ್ ಅಂತ ಹೇಳಿದ್ವಿ. ಕಂಡಕ್ಟರ್ ಅಂದ್ರೆ ವಿಚ್ ಕಂಡಕ್ಟ್ಸ್ ದಿ ಎಲೆಕ್ಟ್ರಾನ್ಸ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್. ಎಲೆಕ್ಟ್ರಾನ್ಸ್ ಕಂಡಕ್ಟ್ ಆಗ್ತಾ ಇದ್ರೆ ಅಲ್ಲಿ ಕರೆಂಟ್ ಬರುತ್ತೆ. ಸೊ ಕಂಡಕ್ಟಿವಿಟಿ ವಿಚ್ ಕಂಡಕ್ಟ್ಸ್ ದಿ ಎಲೆಕ್ಟ್ರಾನ್ ಮೀನ್ಸ್ ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ಕಂಡಕ್ಟಿವಿಟಿ. ಅರ್ಥ ಆಗ್ತದಿಲ್ಲ? ಹಾಗಾದ್ರೆ ಆ ಮೆಟೀರಿಯಲ್ ನ ಕಂಡಕ್ಟಿವಿಟಿ ಎಷ್ಟಿದೆ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇದು 5 ಮಾರ್ಕ್ಸ್ ಇಂಪಾರ್ಟೆಂಟ್ ಡೈರೆಕ್ಷನ್. ಯಾವುದು? ದ ಎಕ್ಸ್ಪ್ರೆಷನ್ ಫಾರ್ ದಿ ಕಂಡಕ್ಟಿವಿಟಿ ಆಫ್ ಎ ಮೆಟೀರಿಯಲ್. Expression for the conductivity of the material. See here, same diagram ತಗೋಣ. ಯಾವುದು ನಾವು ಲಾಸ್ಟ್ ತಗೊಂಡಿದ್ವಲ್ಲಪ್ಪ, ಈಗಿನ ಕರೆಂಟ್ ಎಕ್ಸ್ಪ್ರೆಷನ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಸೇಮ್ ಡಯಾಗ್ರಾಮು. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಲೆಂತ್ L ಇರುತ್ತೆ. ಇದಕ್ಕೊಂದು ಬ್ಯಾಟ್ರಿ ಕನೆಕ್ಟ್ ಮಾಡೋಣ. ಎಕ್ಸ್ಟರ್ನಲ್ ಬ್ಯಾಟ್ರಿ ಕೊಟ್ಟಿರೋದ್ರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಅಲ್ಲಿ ಇರುತ್ತೆ ನೋಡ್ರಿ, ಪಾಸಿಟಿವ್ ಇದೇ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಇದರೊಳಗಡೆ ಎಲೆಕ್ಟ್ರಾನ್ಸ್ ಈ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇರುತ್ತೆ. ಎಲೆಕ್ಟ್ರಾನ್ಸ್ ಯಾವ ಡೈರೆಕ್ಷನ್ಗೆ ಮೂವ್ ಆಗ್ತಾ ಇರುತ್ತೆ? ಈ ಡೈರೆಕ್ಷನ್ ಅಲ್ಲೇ ಮೂವ್ ಆಗ್ತಾ ಇರುತ್ತೆ. ವಿತ್ ವೆಲಾಸಿಟಿ, ಯಾವ ವೆಲಾಸಿಟಿ? ಡ್ರಿಫ್ಟ್ ವೆಲಾಸಿಟಿ. ವಿತ್ ವೆಲಾಸಿಟಿ ಡ್ರಿಫ್ಟ್ ವೆಲಾಸಿಟಿ ಮೂವ್ ಆಗ್ತಾ ಇರುತ್ತೆ. ಇದಿಷ್ಟು ಕ್ಲಿಯರ್ ಅಲ್ಲ?
ಸೊ ಹಾಗಾದ್ರೆ ವಿ ನೋ ದಟ್ I is equal to expression for current I is equal to N into E into A into VD, where N number of electrons per unit volume, E charge of electron, A area of ಅಥವಾ area of cross section of conductor, and VD drift velocity of electron, drift velocity. ಇಷ್ಟೇ ಮುಗಿತು ನೋಡ್ರಿ. I is equal to ಎಲ್ಲ ಬರ್ದಿ. ಇನ್ನೊಂದು ಎಕ್ಸ್ಪ್ರೆಷನ್ ಗೊತ್ತಿದೆ, ಎಕ್ಸ್ಪ್ರೆಷನ್ ಫಾರ್ ಡ್ರಿಫ್ಟ್ ವೆಲಾಸಿಟಿ. VD is equal to charge into electric field divided by mass into 2. Clear? See here, equation number 1, equation number 2. Substitute ಇಲ್ಲೇನು E ಅಂದ್ರೆ ಚಾರ್ಜ್ ಬರೆದು ಬಿಡ್ತೀನಿ, ಮತ್ತೆ ಯಾವುದು ಹೊಸ ವರ್ಡ್ ಅನ್ಕೊಳ್ಳೋದು ಬೇಡ. ಕ್ಯಾಪಿಟಲ್ E ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್, M ಅಂದ್ರೆ ಮಾಸ್ ಆಫ್ ಎಲೆಕ್ಟ್ರಾನ್, ಬಹಳ ಸರಿ ರಿಪೀಟ್ ಮಾಡೀನಿ, ಮಾಸ್ ಆಫ್ ಎಲೆಕ್ಟ್ರಾನ್, ಮತ್ತೆ ಕನ್ಫ್ಯೂಸ್ ಆಗಬೇಡಿ. 2 ಅಂದ್ರೆ ರಿಲ್ಯಾಕ್ಸೇಷನ್ ಟೈಮ್. ಎಲ್ಲ ವರ್ಡ್ಸ್ ಯೂಸ್ ಮಾಡಿರುತ್ತಾನೆ ಇಷ್ಟವರೆಗೂ. ಸೊ ಈಗ ಸಬ್ಸ್ಟಿಟ್ಯೂಟ್ ದಿ ಈಕ್ವೇಶನ್ ನಂಬರ್ 2 in 1. ಸೊ ಫ್ರಮ್ 1 and 2 ಈ ಎರಡು ಈಕ್ವೇಶನ್ಸ್ ನ ಯೂಸ್ ಮಾಡ್ಕೊಂಡ್ವಿ ಅಂದ್ರೆ I is equal to N into E into A, ಇಲ್ಲೇನು ಬರುತ್ತೆ E into E divided by M into 2. ಸೊ ಹಾಗಾದ್ರೆ I can be written as I is equal to N into E square into A into capital E divided by M into 2. See here, ಈ ಏನ ಈ ಕಡೆ ತಗೊಂಡ್ವಿ ಅಂದ್ರೆ ಏನಾಗುತ್ತೆ, I by A is equal to N E square into 2 divided by M into E. As we know, ಅಥವಾ from the current density definition ಏನು ಹೇಳುತ್ತೆ, J is equal to I by A ಅನ್ನುತ್ತೆ. ಹಾಗಾಗಿ equation number 3 can be written as equation 3 becomes ಏನು, J is equal to N into E square into 2 divided by M into E. ಜಸ್ಟ್ ನಾನು ರೀಅರೇಂಜ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ಯಾಕೆ ಅಂತ ಆಮೇಲೆ ಹೇಳ್ತೀನಿ. See here, we know that ಇನ್ನೊಂದು ಇಕ್ವೇಶನ್ ಆಕ್ಚುಲಿ ಇಲ್ಲಿ ಡೈರೆಕ್ಟ್ ಆಗಿ ತಗೋತೀವಿ, ಬಟ್ ನೆಕ್ಸ್ಟ್ ನಿಮಗೆ ನೆಕ್ಸ್ಟ್ ಇನ್ನು 2 ಸೆಕೆಂಡ್ ಅರ್ಥ ನೆಕ್ಸ್ಟ್ ಇನ್ ಸೆಕೆಂಡ್ ಕ್ಲಾಸ್ ಅಲ್ಲಿ ಹೇಳ್ತೀನಿ, ಒಂದು ಡೆರಿವೇಶನ್ ಬರುತ್ತೆ, ದಟ್ ಇಸ್ ಕಂಡಕ್ಟಿವಿಟಿ ರಿಲೇಷನ್ ಬರುತ್ತೆ. ಅಲ್ಲಿ ಈ ಸಿಗ್ಮಾ ಅಂದ್ರೆ ಈ ಈಕ್ವೇಶನ್ ನ ಡಿರೈವ್ ಮಾಡ್ತೀವಿ. ಓಕೆ, ಸೊ ಈಗ ಸದ್ಯಕ್ಕೆ ಡೈರೆಕ್ಟ್ ಆಗಿ ತಗೊಳ್ಳೋಣ. ವಿ ನೋ ದಟ್ J is equal to sigma E. Equation number 4 and equation number 5. See here, from 4 and 5 equation compare ಮಾಡಿದಾಗ ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ, J ಇದೆ, ರೈಟ್ ಹ್ಯಾಂಡ್ ಸೈಡ್ ನೋಡ್ರಿ E ಇದೆ, ಜಸ್ಟ್ ಸಿಗ್ಮಾ ವ್ಯಾಲ್ಯೂ ಮಾತ್ರ ಇಲ್ಲಿ ಚೇಂಜ್ ಆಗಿದೆ. ಫ್ರಮ್ ದಿಸ್ ಈಕ್ವೇಶನ್, ದಟ್ ಈಸ್ ಈ ಸಿಗ್ಮಾ ಅಂದ್ರೆ ಏನು, ದಟ್ ಈಸ್ ಫ್ರಮ್ 4 and 5, equation 4 and 5 ಏನು ಹೇಳುತ್ತೆ, by comparing these two equations, sigma is equal to N into E square 2 divided by M, where sigma is called conductivity of the material. ಹಾಗಾದ್ರೆ ಕಂಡಕ್ಟಿವಿಟಿ ಆಫ್ ದಿ ಮೆಟೀರಿಯಲ್ ಅಂತ ಹೇಳಿದ್ರೆ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಕಂಡಕ್ಟಿವಿಟಿ, ಸಿಗ್ಮಾ ಇಸ್ ಈಕ್ವಲ್ ಟು N ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಂಟು ದಟ್ ಇಸ್ ನಂಬರ್ ಇಂಟು E ಸ್ಕ್ವಯರ್ ಚಾರ್ಜ್ ಸ್ಕ್ವಯರ್ ಇಂಟು 2 ಡಿವೈಡೆಡ್ ಬೈ ಮಾಸ್ ಆಫ್ ದಿ ಎಲೆಕ್ಟ್ರಾನ್ ಇತ್ತು ಅಂದ್ರೆ. ಸೊ ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ದಿ ಕಂಡಕ್ಟಿವಿಟಿ. ದಿಸ್ ಈಸ್ ದ expression for conductivity.
ನಿಮಗೆ ಮೋಸ್ಟ್ಲಿ ನೆಕ್ಸ್ಟ್ ಕ್ಲಾಸ್ ಅಥವಾ ಅದ್ರ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಮತ್ತೆ, ಯಾಕಂದ್ರೆ ಅಲ್ಲಿ ರೆಸಿಸ್ಟೆನ್ಸ್ ಅಂತ ಕಾನ್ಸೆಪ್ಟ್ ಅಲ್ಲಿ ಯೂಸ್ ಮಾಡ್ತೀವಿ, ಅಲ್ಲಿ ನಿಮಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಇಲ್ಲಿ ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತೀವಿ, ದಟ್ ಇಸ್ ಜೆ ಇಸ್ ಈಕ್ವಲ್ ಟು ಸಿಗ್ಮಾ ಇ ಅಂತೇಳಿ. ಓಕೆ, ಇಲ್ಲಿ ಎರಡನ್ನೂ ಕಂಪೇರ್ ಮಾಡಿದಾಗ ಸಿಗ್ಮಾ ವ್ಯಾಲ್ಯೂ ಸಿಗುತ್ತೆ. ಈ ಸಿಗ್ಮಾನೇ ನಾವೇನಂತ ಹೇಳ್ತೀವಿ, ಕಂಡಕ್ಟಿವಿಟಿ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ದ ಡೆರಿವೇಶನ್ ಫಾರ್ 5 ಮಾರ್ಕ್ಸ್. 5 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಡೆರಿವೇಶನ್. ಈ 5 ಮಾರ್ಕ್ಸ್ಗೆ ಇದು ಇಂಪಾರ್ಟೆಂಟ್ ಡೆರಿವೇಶನ್. ಕ್ಲಿಯರ್ ಅಲ್ಲ? ಈ ಕಾನ್ಸೆಪ್ಟ್ ಅರ್ಥ ಆಯ್ತಾ? ಸಿಯರ್ ನಾ ಆಲ್ರೆಡಿ ಕರೆಂಟ್ ಎಕ್ಸ್ಪ್ರೆಷನ್ ಯೂಸ್ ಮಾಡಿ ಡಯಾಗ್ರಾಮ್ನೇ, ಇಲ್ಲೇನು ಹೊಸದು ಯಾವುದೂ ಇಲ್ಲ. ಈ ಎಲೆಕ್ಟ್ರಾನ್ಸ್ ಎಲ್ಲ ಯಾವ ಸ್ಪೀಡಲ್ಲಿ ಮೂವ್ ಆಗ್ತಾ ಇರುತ್ತೆ, ಡ್ರಿಫ್ಟ್ ವೆಲಾಸಿಟಿ ಸ್ಪೀಡಲ್ಲಿ ಮೂವ್ ಆಗ್ತಾ ಇರುತ್ತೆ. ಕರೆಂಟ್ ಎಕ್ಸ್ಪ್ರೆಷನ್ ಗೊತ್ತಿದೆ, I is equal to NEAVD. ಇಲ್ಲಿ N ಅಂದ್ರೇನು, E ಅಂದ್ರೇನು, A ಅಂದ್ರೇನು, VD ಅಂದ್ರೇನು, ಸಬ್ಸ್ಟಿಟ್ಯೂಟ್ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಷ್ಟೇ. ಸಿಮಿಲರ್ಲಿ ಡ್ರಿಫ್ಟ್ ವೆಲಾಸಿಟಿ ಎಕ್ಸ್ಪ್ರೆಷನ್ ಕೂಡ ಗೊತ್ತಿದೆ, VD is equal to E divided by M into 2. ಇಲ್ಲೂ ಕೂಡ ಅಷ್ಟೇ, E ಅಂದ್ರೇನು, ಕ್ಯಾಪಿಟಲ್ E ಅಂದ್ರೇನು, M ಅಂದ್ರೇನು, 2 ಅಂದ್ರೇನು ಬರ್ದಿದ್ದೀವಿ. ಅದಾದ್ಮೇಲೆ ಈ VD ವ್ಯಾಲ್ಯೂನ ಈ ಇಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಈ ಇಕ್ವೇಶನ್ ಬರುತ್ತೆ. ಈ ಇಕ್ವೇಶನ್ ಬಂದಿದ್ದನ್ನ I is equal to NE square A into E divided by M into 2 ಬಂತು. ಇಲ್ಲಿ I ಏನ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡ್ಕೊಂತೀವಿ, A ಏನಾಗುತ್ತೆ, I by A ಆಗುತ್ತೆ, is equal to NE square. ಇನ್ನ ರಿಮೈನಿಂಗ್ ಟರ್ಮ್ಸ್ ನಾಗೆ ಬರ್ಕೊಂಡಿದೀವಿ. ಸೊ I by A ಅಂದ್ರೇನೆ ಕರೆಂಟ್ ಡೆನ್ಸಿಟಿ, ದಟ್ ಇಸ್ J ಅಂತ ಹೇಳ್ತೀವಿ. ಸೊ J is equal to ಈ ಈಕ್ವೇಶನ್ ಬರ್ಕೊಂತ ಜಸ್ಟ್ ರಿಅರೇಂಜ್ ಮಾಡ್ಕೊಂಡಿದ್ದೀನಿ, ಕ್ಯಾಪಿಟಲ್ ಇನ ಹೊರಗಡೆ ಇಟ್ಕೊಂಡಿದ್ದೀನಿ, ಅಷ್ಟು ಬಿಟ್ಟರೆ ಇನ್ನೇನು ಚೇಂಜಸ್ ಮಾಡಿಲ್ಲ. ಸೊ ಜನರಲಿ ನಮಗೆ ಗೊತ್ತಿರೋ ಈಕ್ವೇಶನ್ ಯಾವುದು, ಸ್ಟ್ಯಾಂಡರ್ಡ್ ಈಕ್ವೇಶನ್, ದಟ್ ಇಸ್ ಸಿಗ್ಮಾ ಇಸ್ ಈಕ್ವಲ್, ಸಾರಿ J ಕರೆಂಟ್ ಡೆನ್ಸಿಟಿ ಇಸ್ ಈಕ್ವಲ್ ಟು ಸಿಗ್ಮಾ ಇಂಟು ಇ ಅಂತ ಹೇಳ್ತೀವಿ, ದಟ್ ಇಸ್ ಅ ಕಂಡಕ್ಟಿವಿಟಿ ಇಂಟು ಎಲೆಕ್ಟ್ರಿಕ್ ಫೀಲ್ಡ್. ಕಂಡಕ್ಟಿವಿಟಿ ಇಂಟು ಎಲೆಕ್ಟ್ರಿಕ್ ಫೀಲ್ಡ್. ಸೊ ಜೆ ಮತ್ತೆ ಇವೆರಡು ಈಕ್ವೇಶನ್ ಕಂಪೇರ್ ಮಾಡಿದ್ರೆ ಈ ಪ್ಲೇಸ್ ಅಲ್ಲಿ ಇದೆ, ಜೆ ಪ್ಲೇಸ್ ಜೆ ಇದೆ, ಸಿಗ್ಮಾ ವ್ಯಾಲ್ಯೂ ಮಾತ್ರ ಚೇಂಜ್ ಆಗಿದೆ. ಅಂದ್ರೆ ಸಿಗ್ಮಾ ಅಂದ್ರೆ ನಾನು ಹೇಳಿದೆ ಕಂಡಕ್ಟಿವಿಟಿ ಆಫ್ ದಿ ಮೆಟೀರಿಯಲ್. ಸೊ ಅದನ್ನೇ ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮುಗೀತು, ದಟ್ ಇಸ್ ಅ ಎಕ್ಸ್ಪ್ರೆಷನ್ ಫಾರ್ ದಿ ಕಂಡಕ್ಟಿವಿಟಿ. ಎಕ್ಸ್ಪ್ರೆಷನ್ ಫಾರ್ ದಿ ಕಂಡಕ್ಟಿವಿಟಿ. ಓಕೆ, ಸೊ ಇನ್ನ ಒಂದು ಇಂಪಾರ್ಟೆಂಟ್ ಪಾಯಿಂಟ್, ನಿಮ್ಮ ಫ್ರೆಂಡ್ಸ್ ಸಮ್ ಆಫ್ ಯು ಕೆಲವರು CET ಕ್ವಶನ್ಸ್ ಕೂಡ ಸಾಲ್ವ್ ಮಾಡ್ತಾ ಇದ್ದಾರೆ, ನಿಜವಾಗ್ಲೂ ಖುಷಿ ಆಯ್ತು. ಸೊ ಒಂದು ಡೌಟ್ ಕೇಳಿದ್ರು, ಆ ಡೌಟ್ನ ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ನಿಮಗೆ ಕಳಿಸ್ತೀನಿ. ನೆಕ್ಸ್ಟ್ ಅಂದ್ರೆ ಈಗ ಈಗಲೇ ಕಳಿಸ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು.